ಓಂ ಗಣೇಶಾಯ ನಮಃ. ಮಿಥುನ ರಾಶಿಯವರ ಲಗ್ನಾಧಿಪತಿಯಾದ ಬುಧಗ್ರಹ 4ನೇ ಮನೆಯಲ್ಲಿ ಸ್ವಂತ ರಾಶಿಯಲ್ಲಿ ಉಚ್ಚನಾಗುತ್ತಿದ್ದಾನೆ. ಶುಕ್ರ ತುಲಾ ರಾಶಿಗೆ ಪ್ರವೇಶ. ಸೂರ್ಯ ಮತ್ತೆ ಶನಿ ಕೂಡ ತಮ್ಮ ಸ್ವಂತ ಮನೆಯಲ್ಲಿ ಇದ್ದಾರೆ. ಹೀಗೆ 4 ಗ್ರಹಗಳು ಉತ್ತಮ ರಾಶಿಯಲ್ಲಿದ್ದಾರೆ. ಗುರು ಮತ್ತೆ ಕುಜ ಗ್ರಹಗಳು ಸ್ವಲ್ಪ ಕಷ್ಟ ಕೊಡಬಹುದು. ಯಾವ ರೀತಿಯ ಶುಭ ಫಲ ಇದೆ ಹಾಗೂ ಯಾವ ರೀತಿಯ ಅಶುಭ ಫಲ ಇದೆ ಮತ್ತೆ ಆ ಅಶುಭ ಫಲಕ್ಕೆ ಏನು ಪರಿಹಾರ ಎನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ನಿಮಗೆಲ್ಲರಿಗೂ ವೇದಾಂಗ ಆಸ್ಟ್ರಾಲಜಿ ಚಾನಲ್ಗೆ ಸ್ವಾಗತ. ಮೊದಲಿಗೆ ಲಗ್ನಾಧಿಪತಿ ಬಗ್ಗೆ ನೋಡುವುದಾದರೆ 1ನೇ ಮತ್ತು 4ನೇ ಮನೆ ಅಧಿಪತಿಯಾದ ಬುಧಗ್ರಹ ಸೆಪ್ಟೆಂಬರ್ 22ರವರೆಗೆ ಸಿಂಹ ರಾಶಿಯಲ್ಲಿದ್ದಾನೆ. ಇದು ಇವನಿಗೆ ಮಿತ್ರನ ಮನೆ, ಹಾಗಾಗಿ ಶುಭ ಫಲ ಇದೆ. ಯಾವ ವಿಚಾರದಲ್ಲಿ ಎಂದರೆ ದೇಹದ ಸಾಮರ್ಥ್ಯ ಅಥವಾ ಆರೋಗ್ಯ ಚೆನ್ನಾಗಿರುವುದು, ಮನೆಯಲ್ಲಿ ಶಾಂತ ವಾತಾವರಣ ಇರುತ್ತದೆ. ಕೃಷಿಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ಯಶಸ್ಸು ಇದೆ. ವಾಹನ ಖರೀದಿ, ಭೂಮಿ ಖರೀದಿ, ಗೋರು ಖರೀದಿ, ಹೀಗೆ ಕೆಲವೊಂದು ಮನೆಗೆ ಬೇಕಾಗುವಂತಹ ವಸ್ತುಗಳ ಖರೀದಿ ಮಾಡುವ ಸಂದರ್ಭ ಬರಬಹುದು. ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಇದೆ ಅಥವಾ ತಾಯಿಯ ಒಲವು ಒಂದು ನಿಮಗೆ ಸಿಗುತ್ತದೆ. ಈ ಸಮಯದಲ್ಲಿ ಹೊಸ ವಸ್ತು ಅಥವಾ ಆಭರಣಗಳು ಖರೀದಿಸುವಂತಹ ಸಮಯ ಕೂಡ ಇದೆ. ಒಟ್ಟಾರೆ ಬುಧಗ್ರಹದಿಂದ ತುಂಬಾ ಒಳ್ಳೆಯ ಫಲಗಳು. ಸೆಪ್ಟೆಂಬರ್ 2ಕ್ಕೆ ಅಮಾವಾಸ್ಯೆ ಇದೆ. ಸೆಪ್ಟೆಂಬರ್ 18ಕ್ಕೆ ಹುಣ್ಣಿಮೆ. ಮಿಥುನ ಲಗ್ನದವರಿಗೆ ಚಂದ್ರ 2ನೇ ಮನೆ ಅಧಿಪತಿ, ಅಂದರೆ ಹಣಕಾಸಿನ ವಿಷಯದಲ್ಲಿ ನಾವು ಚಂದ್ರನನ್ನು ನೋಡಬೇಕಾಗುತ್ತದೆ. ಹಣಕಾಸಿನ ಅಥವಾ ಫೈನಾನ್ಸ್ ವಿಚಾರದಲ್ಲಿ ಸ್ವಲ್ಪ ಏರಿಳಿತ ಇದೆ. ಹೇಗೆ ಚಂದ್ರ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಅಂತ ಏರಿಳಿತ ಆಗ್ತಾ ಇರ್ತಾನೆ, ಅದೇ ತರ ನಿಮ್ಮ ಫೈನಾನ್ಸ್ ಕೂಡ ಇದೇ ತರ ಹೆಚ್ಚು ಕಡಿಮೆ ಆಗ್ತಾ ಇರುತ್ತದೆ. ಮುಂದೆ ನೋಡುವುದಾದರೆ ಶುಕ್ರ ಗ್ರಹ 5 ಮತ್ತು 12ನೇ ಮನೆಯ ಅಧಿಪತಿ ಸೆಪ್ಟೆಂಬರ್ 17ರವರೆಗೆ ನೀಚನಾಗಿದ್ದಾನೆ. ಅಂದರೆ ಈ 5ನೇ ಮನೆಗೆ ಸಂಬಂಧಪಟ್ಟಂತಹ ವಿದ್ಯೆ, ಬುದ್ಧಿ, ಮಕ್ಕಳು ಇರಬಹುದು. ಇದರಲ್ಲಿ ಸ್ವಲ್ಪ ತೊಂದರೆಗಳು ಬರುವಂತಹ ಸಮಯ. ಪ್ರಧಾನವಾಗಿ ಮಕ್ಕಳ ಆರೋಗ್ಯ ಇರಬಹುದು ಅಥವಾ ಮನೆಯಲ್ಲಿ ಒಂಥರ ಅಶಾಂತಿ ವಾತಾವರಣ, ಪ್ರಯತ್ನ ಪಟ್ಟಷ್ಟು ಫಲ ಸಿಗುವುದಿಲ್ಲ, ಈ ತರವಾದ ಕೆಲವೊಂದು ಅಶುಭ ಫಲ ಇದೆ. ತಾಯಿಗೆ ಕೂಡ ಅನಾರೋಗ್ಯ ಬರುವಂತಹ ಲಕ್ಷಣಗಳು ಕಾಣಬರುತ್ತಾ ಇದೆ. ಆದರೆ ಸೆಪ್ಟೆಂಬರ್ 18ರಂದು ಶುಕ್ರ ಗ್ರಹ ತನ್ನ ಸ್ವಂತ ಮನೆಯಾದ ತುಲಾ ರಾಶಿಗೆ ಪ್ರವೇಶ. ಇಲ್ಲಿಂದ ನಿಮ್ಮ ವಿದ್ಯೆ, ಬುದ್ಧಿಯಲ್ಲಿ ಏಳಿಗೆ ಇದೆ. ಮಕ್ಕಳ ವಿಚಾರದಲ್ಲಿ ಕೂಡ ಶುಭ ಫಲ ಇದೆ. ಶುಭ ಸಮಾಚಾರಗಳು ಸಿಗುವಂತಹ ಸಮಯ. ಶುಕ್ರ ಗ್ರಹ ಮಿಥುನ ರಾಶಿಯವರಿಗೆ ವ್ಯಯಸ್ಥಾನದ ಅಧಿಪತಿಯೂ ಹೌದು. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಕೆಲವೊಂದು ಖರ್ಚು ಇದೆ. ಪ್ರಧಾನವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಅವರ ಒಳಿತಿಗೆ ನೀವು ಖರ್ಚು ಮಾಡುವಂತಹ ಸಮಯ ಇದೆ. ಸೂರ್ಯಗ್ರಹಣ ಬಗ್ಗೆ ನೋಡುವುದಾದರೆ ಸೆಪ್ಟೆಂಬರ್ 15ರವರೆಗೆ ಸೂರ್ಯ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಯಲ್ಲಿದ್ದಾನೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಲೆವೆಲ್ ತುಂಬಾ ಹೈ ಇರುತ್ತದೆ. ನೀವೇನಾದರೂ ತುಂಬಾ ಕಷ್ಟದ ಕೆಲಸವನ್ನು ಮಾಡಬೇಕೆಂದು ಇಚ್ಛಿಸಿದರೆ ಇದು ಸೂಕ್ತವಾದ ಸಮಯ. ಈ ಸಮಯದಲ್ಲಿ ನೀವು ಎಷ್ಟು ಎಫರ್ಟ್ ಹಾಕುತ್ತೀರಾ ಅಷ್ಟೇ ಪ್ರತಿಫಲ ನಿಮಗೆ ಸಿಗುತ್ತದೆ. ಸೆಪ್ಟೆಂಬರ್ 16ರಂದು ಕನ್ಯಾ ಸಂಕ್ರಮಣ, ಅಂದರೆ ಸೂರ್ಯ ಕನ್ಯಾ ರಾಶಿಗೆ ಪ್ರವೇಶ. ಇದು ಕೂಡ ಸೂರ್ಯನಿಗೆ ಮಿತ್ರನ ಮನೆ, ಇದು ಕೂಡ ಒಳ್ಳೆಯ ಸ್ಥಾನ. 4ನೇ ಮನೆ ವಿಚಾರ ಅಂದರೆ ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳು ನಡೆಯುತ್ತದೆ. ಮತ್ತೆ ಈ ಸಮಯದಲ್ಲಿ ನೀವು ಈ ಗುಹೆ, ಕಾಡು, ಈ ವನ್ಯಜೀವಿಗಳನ್ನು ನೋಡುವಂತಹ ಪ್ರವಾಸವನ್ನು ಕೈಗೆತ್ತಿಕೊಳ್ಳುತ್ತೀರಾ. ಸೊ ಇಷ್ಟು ಸೂರ್ಯಗ್ರಹನಿಂದ. ಇನ್ನು ಕುಜಗ್ರಹ ಹೇಗಿದ್ದಾನೆ ಅಂತ ನೋಡೋಣ. ಸೆಪ್ಟೆಂಬರ್ನಲ್ಲಿ ಕಷ್ಟ ಕೊಡುವಂತಹ ಗ್ರಹ ಯಾವುದೆಂದರೆ ಕುಜಗ್ರಹ 6ನೇ ಮನೆ ಅಧಿಪತಿ, ಲಗ್ನದಲ್ಲೂ ಇದ್ದಾನೆ, ಅದು ಶತ್ರುವಿನ ಮನೆ. ಹಾಗಾಗಿ ದೇಹಕ್ಕೆ ಸ್ವಲ್ಪ ಆಯಾಸ ಆಗಬಹುದು. ತಲೆಯ ಭಾಗಕ್ಕೆ ಕೆಲವೊಂದು ಪೆಟ್ಟು ಆಗುವಂತಹ ಸಂದರ್ಭ ಕೂಡ ಇದೆ. ಶತ್ರುಬಾಧೆ, ಸಾಲಬಾಧೆ, ಕಳ್ಳರ ತೊಂದರೆ, ಭಯ ಕೂಡ ಇದೆ ಈ ಸಮಯದಲ್ಲಿ. ಕುಜ 11ನೇ ಮನೆ ಅಧಿಪತಿ ಕೂಡ ಹೌದು. ಹಾಗೆ ಕೆಲವೊಂದು ಲಾಭ ಇದೆ. ಲಾಭವಶೇ ಲಗ್ನಿಗೆ ಜಾತ, ಸಾತ್ವಿಕವು ಧನವಾನ್ ಸುಖಿ. ಸತ್ವಗುಣ, ಧನವಂತರು, ವೀರ, ದಾನಿ ಆಗುವಂತಹ ಲಕ್ಷಣ ಕೂಡ ಇದೆ. ಇನ್ನು ಗುರು ಹೇಗಿದ್ದಾನೆ ನೋಡೋಣ. ಗುರು 7 ಮತ್ತು 10ನೇ ಮನೆ, ಅಂದರೆ ವ್ಯಾಪಾರ ಮತ್ತು ಉದ್ಯೋಗವನ್ನು ಸೂಚಿಸುವಂತಹ ಗ್ರಹ ವ್ಯಯಸ್ಥಾನದಲ್ಲಿ, ಅಂದರೆ 12ನೇ ಮನೆಯಲ್ಲಿ ಇರುವುದರಿಂದ ಗುರುಬಲ ಇಲ್ಲ. ಇನ್ನು 1 ವರ್ಷ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಅಷ್ಟೇನು ಒಳ್ಳೆಯ ಫಲ ಇಲ್ಲ ನಿಮಗೆ. ಉದ್ಯೋಗ ಬದಲಾಯಿಸುವುದು ಈ ಸಮಯದಲ್ಲಿ ಸೂಕ್ತವಲ್ಲ. ವ್ಯಾಪಾರದಲ್ಲಿ ಕೂಡ ಹೊಸ ಸಹವಾಸ ಬೇಡ. ಗುರು ಹಿರಿಯವರು ಈ ಸಮಯದಲ್ಲಿ ನಿಮಗೆ ಮರ್ಯಾದೆ ಕೊಡುವುದಿಲ್ಲ. ಸ್ವಲ್ಪ ಅವಮಾನ ಪಡುವಂತಹ ಸಂದರ್ಭ ಕೂಡ ಬರಬಹುದು. ಇದಕ್ಕೆ ಪರಿಹಾರವಾಗಿ ನೀವು ಧರ್ಮಗ್ರಂಥವನ್ನು ಓದಿ ಗುರು ಹಿರಿಯರಿಗೆ ಮರ್ಯಾದೆ ಕೊಡಿರಿ. ದೇವಸ್ಥಾನಕ್ಕೆ ದೇಣಿಗೆ ಅಥವಾ ವಿದ್ಯಾಸಂಸ್ಥೆಗಳಿಗೆ ದೇಣಿಗೆ ಕೊಡಿ. ಗುರುವಾರ ನಿಮ್ಮ ಇಷ್ಟ ದೇವತೆಯ ಜಪ, ತಪ, ಧ್ಯಾನ ಮಾಡಿದರೆ ಉತ್ತಮ. ಎಷ್ಟು ಗುರುಗ್ರಹನಿಂದ. ಇನ್ನು ನಾವು ಶನಿ ಬಗ್ಗೆ ನೋಡುವುದಾದರೆ ಅಷ್ಟಮಾಧಿಪತಿ ಮತ್ತೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲೇ ಇದ್ದಾನೆ. ಹಾಗಾಗಿ ದೇವರ ಸಹಾಯ ನಿಮಗೆ ಇದೆ. ಶುಭ ಕಾರ್ಯಗಳು ಮನೆಯಲ್ಲಿ ಆಗುತ್ತದೆ. ಪುಣ್ಯ ಇದೆ ನಿಮಗೆ. ಈ ಸಮಯದಲ್ಲಿ ನೀವು ವೇದಗಳ ಅಧ್ಯಯನ ಮಾಡುವಂತಹ ಒಂದು ಲಕ್ಷಣ ಕೂಡ ಇದೆ.
ತಂದೆಗೆ ಕೂಡ ತುಂಬ ಸಹಾಯ ಮಾಡುವಂತಹ ಮತ್ತು ಅದರಿಂದ ಪುಣ್ಯ ಸಂಪಾದನೆಯಾಗುವಂತಹ ವಿಷಯ ಕೂಡ ಇದೆ. ಮತ್ತು ಈ ಸಮಯದಲ್ಲಿ ಪಿತೃಗಳು ತುಂಬ ಸಂತೋಷವಾಗಿರುತ್ತಾರೆ. ಅದರಿಂದ ನಿಮಗೆ ಕೆಲವೊಂದು ಧನಾಗಮನ ಅಥವಾ ಯಾವುದೇ ಕೆಲಸ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಫಲ ನಿಮಗೆ ಈ ಸಮಯದಲ್ಲಿ ಸಿಗುತ್ತದೆ. ರಾಹು 10ನೇ ಮನೆಯಲ್ಲಿದ್ದಾನೆ. ಉದ್ಯೋಗದ ವಿಚಾರದಲ್ಲಿ ಈ ಫಾರಿನ್ ಜನರಿಂದ ಕೆಲವೊಂದು ಬಾಧೆ ಇದೆ. ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ. ಈ ಸಮಯದಲ್ಲಿ ಗುರು ಕೂಡ ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ನೀವು 1 ವರ್ಷ ವೇಟ್ ಮಾಡಬೇಕಾಗುತ್ತೆ ಪ್ರಮೋಷನ್ಗೆಲ್ಲ. ಇನ್ನು ಕೇತು 4ನೇ ಮನೆಯಲ್ಲಿದ್ದಾನೆ. ಭೂಮಿ, ವಾಹನ, ಜಾಗದ ವಿಚಾರದಲ್ಲಿ ಕೆಲವೊಂದು ಅಡೆತಡೆ ಇದೆ. ಕೆಲವೊಂದು ವಿಘ್ನ ಬರಬಹುದು. ಅನ್ಯರ ಮನೆಯಲ್ಲಿ ವಾಸ ಮಾಡುವಂತಹ ಸಂದರ್ಭ ಕೂಡ ಬರಬಹುದು. ಥರ ಎಲ್ಲ ಇದೆ. ಆದರೆ ಇದೆಲ್ಲ ಗೋಚಾರ ಫಲಗಳು. ನಿಮ್ಮ ಮೂಲ ಜಾತಕದ ಫಲವನ್ನು ನೋಡಲು ಇಚ್ಛಿಸುವುದಾದರೆ ಸ್ಕ್ರೀನ್ನಲ್ಲಿ ಬರುವ ಈ ಇಮೇಲಿಗೆ ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ಮತ್ತು ಜಾಗವನ್ನು ಕಳುಹಿಸಿ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಸರ್ವಜನ ಸುಖಿನೋ ಭವಂತು.